ಹೊಸ ವರ್ಷದ ಮೊದಲನೇ ಹಬ್ಬ ಸಂಕ್ರಮಣ ಹಬ್ಬ. ಹಿಂದೂ ಹಬ್ಬ ಸಂಕ್ರಾಂತಿ ಹಬ್ಬ. ಪಂಚಾಂಗದ ಪ್ರಕಾರ ಸೂರ್ಯದೇವನು ಧನು ರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಪ್ರವೇಶ ಮಾಡುವ ಹಬ್ಬ. ಇದು ರೈತರಿಗೆ ಬೆಳೆ ಬೆಳೆಯುವ ಹಬ್ಬ, ಸುಗ್ಗಿ ಹಬ್ಬ. ಅಂದರೆ ಈ ಸಮಯದಲ್ಲಿ ಎಲ್ಲ ರೈತರಿಗೆ ಸುಗ್ಗಿ ಹಬ್ಬ ಅಂದರೆ ಬೆಳೆ ಕಟಾವು ಮಾಡೋದು, ರಾಶಿ ಮಾಡೋದು ಸುಗ್ಗಿ ಹಬ್ಬ ಆಗಿರುತ್ತದೆ. ಹಾಗಾಗಿ ರೈತರ ಸುಗ್ಗಿ ಹಬ್ಬ. ಈ ಹಬ್ಬದಲ್ಲಿ ಎಳ್ಳು ಬೆಲ್ಲ ಹಂಚುವುದು ಮತ್ತು ಎಳ್ಳು ಬೆಲ್ಲ ತಿನ್ನುವುದು ಮತ್ತು ಒಳ್ಳೆ ಮಾತಾಡೋದೊಂದು ಶುಭ ಸಂದೇಶ ಕೊಡುತ್ತದೆ. ಈ ಪೂಜೆನ ಇದು ಸಂಕ್ರಮಣ ಹಬ್ಬನ ಹೇಗೆ ಆಚರಣೆ ಮಾಡೋದು ಅಂತ ನೋಡಿ, ಈ ವಿಡಿಯೋದಲ್ಲಿ ನೋಡಿ. ಮಕರ ಸಂಕ್ರಾಂತಿಯ ಹಬ್ಬದ ಬಗ್ಗೆ ಸ್ವಲ್ಪ ಹೇಳಿಕೊಡುತ್ತೇನೆ. ಜನವರಿ 13ರಂದು ಭೋಗಿ ಹಬ್ಬ. ಈ ಹಬ್ಬ ಆಚರಣೆ ಮಾಡಬೇಕು. ಅವತ್ತು ಧನುರ್ಮಾಸದ ಸಮಾಪ್ತಿ. ಹಾಗಾಗಿ ಭೋಗಿ ಹಬ್ಬದ ದಿನ ಏನಾದರೂ ರುಚಿಯ ಅಡಿಗೆಯನ್ನು ಮಾಡಿ ನೈವೇದ್ಯ ತೋರಿಸಬೇಕು. ಅದೇ ದಿವಸ ಆಗದೇ ಇದ್ದರೆ ಮತ್ತೆ ರಥಸಪ್ತಮಿ ದಿನ ಆದರೂ ಆ ದೇವರಿಗೆ ರುಚಿ ಏನಾದರೂ ಮಾಡಿ ನೈವೇದ್ಯವನ್ನು ತೋರಿಸಬೇಕು. ಮತ್ತು 14ನೇ ತಾರೀಕು ದಿವಸ 14ನೇ ತಾರೀಕಿಗೆ ಷಟ್ತಿಲಾ ಏಕಾದಶಿ ಅಂತ ಬಂದಿದೆ. ಹಾಗಾಗಿ ಆ ದಿವಸ ಹಬ್ಬ ಆಚರಣೆ ಮಾಡಬಾರದು ಅಂತ ಪಂಚಾಂಗದ ಪ್ರಕಾರ ಇದೆ. 15ನೇ ತಾರೀಕಿಗೆ ಮತ್ತೆ ಸಂಕ್ರಮಣ ಹಬ್ಬನ ಆಚರಣೆ ಮಾಡಬೇಕು. ಉತ್ತರ ಕರ್ನಾಟಕದ ಕಡೆ, ನಮ್ಮ ಕಡೆ ಅಂದರೆ ಅದು 3 ದಿವಸ ಆಚರಣೆ ಮಾಡ್ತೀವಿ ಹಬ್ಬ. ಮೊದಲನೇ ದಿವಸ ಭೋಗಿ ಹಬ್ಬ ಅಂತ ಮಾಡ್ತೀವಿ. ಅಂದರೆ ಆ ದಿವಸ ಹೆಣ್ಣು ಮಕ್ಕಳು ತಲೆ ಸ್ನಾನ ಮಾಡೋದು ಮತ್ತು ಎಳ್ಳನ್ನು ಲೇಪನ ಮಾಡಿ ಸ್ನಾನ ಮಾಡೋದು ಮತ್ತು ಎಳ್ಳು ಬೆಲ್ಲ ತಿನ್ನೋದು ಮತ್ತು ಕಬ್ಬು, ಕಡಲೆ, ಬೋರೆಕಾಯಿ ಮತ್ತು ಗಜ್ರಿ ಈ ಥರ ಎಲ್ಲ ಏನೇನು ಸಿಗುತ್ತೆ ಇದರಲ್ಲಿ ಸುಗ್ಗಿಯಲ್ಲಿ ಏನೇನು ಸಿಗುತ್ತೆ ಎಲ್ಲ ಹಣ್ಣನ್ನು ತಂದು ತಿನ್ನೋದು ಒಂದು ನಮ್ಮ ಕಡೆ ಸರ್ವೇ ಸಾಮಾನ್ಯ ಮಾಡ್ತಾರೆ ಈ ಕಡೆ. ಮರುದಿವಸ ಸಂಕ್ರಮಣ ಹಬ್ಬ. ಅಂದರೆ ಸಂಕ್ರಮಣ ಹಬ್ಬದ ದಿವಸ ಗಂಡಸರಿಗೆ ಎಲ್ಲ ಎಳ್ಳು ಮತ್ತು ಅಕ್ಕಿ ರಾತ್ರಿ ನೆನೆ ಹಾಕಿಡೋದು, ಇಟ್ಟು ಮತ್ತು ಬೆಳಿಗ್ಗೆ ಅದರಿಂದ ಪೇಸ್ಟ್ ಮಾಡಿ ಅಂದರೆ ಅದನ್ನೆಲ್ಲ ಮೈಗೆ ಲೇಪನ ಮಾಡಿಸಿ ಮತ್ತು ಎಣ್ಣೆ ಹಚ್ಚಿ ತಲೆಗೆ ಎಣ್ಣೆ ಹಚ್ಚಿ ಮೈಗೆಲ್ಲ ಎಣ್ಣೆ ಹಚ್ಚಿ ಎಣ್ಣೆ ಸ್ನಾನ ಮಾಡಿಸೋದು, ಅದು ಒಂದು ಪದ್ಧತಿ. ಅಂದರೆ ಸಂಕ್ರಮಣ ಹಬ್ಬದ ದಿವಸ ಮಾಡ್ತೀವಿ. ಕರಿ ದಿವಸ ಏನಾದರೂ ಒಂದು ಎಣ್ಣೆಯಲ್ಲಿ ಏನಾದರೂ ಕರಿದ ಪದಾರ್ಥ ಮಾಡಿ ಆ ದಿವಸ ನಾವು ಕರಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ. ನಮ್ಮ ಕಡೆ ಈ ಥರ ಮಾಡ್ತೀವಿ. ತಿಥಿಗಳಲ್ಲಿ ಮಾಸಗಳಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇದೆ. ಏಕೆಂದರೆ ಮುಂದೆ ಅಧಿಕ ಮಾಸ ಬರ್ತಾ ಇದೆ. ಹಾಗಾಗಿ 15ನೇ ತಾರೀಕು ಸೂರ್ಯೋದಯ 6:59 ಇದೆ. ಮತ್ತು ದ್ವಾದಶಿ ಉತ್ತರಾಯಣ ಪುಣ್ಯಕಾಲ 6:44 ಇದೆ. 6:44 ಈ ಸಮಯದಲ್ಲಿ ಸ್ನಾನ ಮಾಡಿದರೆ ನಾವು ಸ್ನಾನ ಮಾಡಿದ ಸಮಯದಲ್ಲಿ ನಮಗೆ ದ್ವಿಗುಣ ಪ್ರತಿಫಲ ಸಿಗುತ್ತದೆ. ಹಾಗಾಗಿ ಬೆಳಿಗ್ಗೆ 6:44 ಪುಣ್ಯಕಾಲ ಇದೆ. ಹಾಗಾಗಿ ಬೆಳಿಗ್ಗೆ ಆದಷ್ಟು ಬೇಗ ಸ್ನಾನ ಮಾಡಬೇಕು. ಆ ಸಮಯದಲ್ಲಿ ಸಂಕಲ್ಪ ಪೂರ್ವಕವಾಗಿ ಸ್ನಾನ ಮಾಡಿದರೆ ಪುಣ್ಯ ಲಭಿಸುತ್ತದೆ. ಮತ್ತು ಎಲ್ಲಾದರೂ ತೀರ್ಥ ಸ್ಥಳಗಳಿಗೆ ಅಲ್ಲೂ ಹೋಗಿ ಕೂಡ ಪುಣ್ಯ ಸ್ನಾನಗಳನ್ನು ಮಾಡಬಹುದು. ಹಬ್ಬದ ದಿವಸ ಬೆಳಿಗ್ಗೆ ಬೇಗ ಏಳಬೇಕು, ಎದ್ದು ಶುದ್ಧರಾಗಿ ಮನೆಯನ್ನು ಸ್ವಚ್ಛಗೊಳಿಸಬೇಕು ಮತ್ತು ಗಂಗಾ ಜಲದಿಂದ ಎಲ್ಲರೂ ಮನೆಯಲ್ಲಿ ಸ್ನಾನ ಮಾಡಬೇಕು ಮತ್ತು ಒಳ್ಳೆ ಶುಭ್ರವಾದ ಬಟ್ಟೆಗಳನ್ನು ಧರಿಸಿಕೊಳ್ಬೇಕು. ಆ ದಿವಸ ಸಂಕ್ರಮಣ ಹಬ್ಬದ ದಿವಸ ಹಳದಿ ಬಣ್ಣದ ಬಟ್ಟೆ ಹಾಕ್ಕೊಂಡ್ರೆ ತುಂಬ ಶ್ರೇಷ್ಠ ಅಂತ ಇದೆ. ಮೊದಲೇನು ಮಾಡಬೇಕು, ಹೊಸ್ತಿಲು ಪೂಜೆ ಮಾಡಬೇಕು. ಅಂದರೆ ಬೆಳಿಗ್ಗೆ ಬೇಗ ಎದ್ದು ಹೊಸ್ತಿಲು ಪೂಜೆ ಮಾಡಿ ಅರಿಶಿಣ ಕುಂಕುಮ ಹಾಕಿ ಹೂ ಅರ್ಪಿಸಬೇಕು. ನಂತರ ಮನೆಯಲ್ಲಿ ಗಣೇಶನ ವಿಗ್ರಹ ಇದ್ದರೆ ಪೂಜೆ ಮಾಡಿಕೊಳ್ಬೇಕು. ಮನೆ ದೇವರಿಗೆ ಅರಿಶಿಣ ಕುಂಕುಮ ಚಂದನ ಹೂ ಅರ್ಪಿಸಬೇಕು. ನಂತರ ದೇವರ ಪೂಜೆ ಮಾಡಬೇಕು. ನಂತರ ಸೂರ್ಯದೇವರಿಗೆ ಪೂಜೆ ಮಾಡಬೇಕು, ಪೂಜೆ ಸಲ್ಲಿಸಬೇಕು. ಸೂರ್ಯದೇವನಿಗೆ ಅರ್ಘ್ಯವನ್ನು ಸಲ್ಲಿಸಬೇಕು. ಸೂರ್ಯದೇವರ ಚಾಲಿಸವು ಸಾಧ್ಯವಾದರೆ ಸೂರ್ಯದೇವರ ಚಾಲಿಸವನ್ನು ಪಠಣೆ ಮಾಡಬೇಕು. ಮತ್ತು ಮಾಡಿರುವ ಅಡಿಗೆಯನ್ನು ದೇವರಿಗೆ ನೈವೇದ್ಯ ಎಂದು ಅರ್ಪಿಸಬೇಕು. ತುಳಸಿ ಪೂಜೆಯು ಮಾಡುವುದು ಇದರಲ್ಲಿ ವಿಶೇಷ ಇದೆ. ಹೀಗಾಗಿ ಈ ದಿನ ನಾವು ಎಳ್ಳಿನಿಂದನೇ ಮಾಡಿದಂಥ ಪದಾರ್ಥಗಳನ್ನು ಜಾಸ್ತಿ ಬಳಸಬೇಕು. ಮತ್ತು ಎಳ್ಳು ದಾನ ಮಾಡಬೇಕು, ಎಳ್ಳು ತರ್ಪಣ ಮಾಡಬೇಕು. ಬ್ರಾಹ್ಮಣರಿಗೆ ಎಳ್ಳು ದಾನ ಮಾಡುವುದು ಮತ್ತು ಯಾರಿಗಾದರೂ ಎಳ್ಳಿನ ದಾನ ಮಾಡೋದು, ಎಳ್ಳಿ ಮತ್ತು ಬೆಲ್ಲ ಮಿಶ್ರಣ ಮಾಡಿ ಉಂಡೆ ಮಾಡಿ ದಾನ ಮಾಡಬಹುದು. ಇದರಿಂದ ನಮ್ಮ ಮನೆಯಲ್ಲಿರೋ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಹಾಗಾಗಿ ಸಂಕ್ರಮಣ ಹಬ್ಬದಲ್ಲಿ ವಿಶೇಷವಾಗಿ ಎಳ್ಳಿನ ದಾನ ಮಾಡೋದು ತುಂಬ ಶ್ರೇಷ್ಠ. ಹಾಗಾಗಿ ಎಳ್ಳು ತರ್ಪಣ ಮಾಡೋದು ವಿಶೇಷ ಅಂತ ಅದಕ್ಕೆ ಹೇಳೋದು ಈ ಹಬ್ಬದಲ್ಲಿ. ಮತ್ತು ಚಿಕ್ಕ ಮಕ್ಕಳು ಈ ಹಬ್ಬದ ದಿವಸ ಗಾಳಿಪಟ ಹಾರಿಸೋದು ಸರ್ವೇಸಾಮಾನ್ಯ, ಚೆನ್ನಾಗಿರುತ್ತೆ, ಶುಭ ಸಂಕೇತ ಅಂತಲೂ ಮಾಡ್ತಾರೆ ಇದು. ಯಾಕಂದರೆ ಇವತ್ತು ಸೂರ್ಯದೇವನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಇದು ಸಂಕ್ರಮಣ ಅಂತ. ಅಂದರೆ ಒಂದು ರಾಶಿಯಿಂದ ಇದು ಬಿಟ್ಟು ಮತ್ತೊಂದು ರಾಶಿಗೆ ಹೋಗಿ ಮುಟ್ಟೋದ್ರಿಂದ ಇದಕ್ಕೆ ಸಂಕ್ರಮಣ ಹಬ್ಬ ಅಂತ ಹೇಳ್ಬೋದು.
ಹೇಳ್ಬಹುದು. ಇದು ಶಬರಿಮಲೆಯಲ್ಲಿ ತುಂಬ ಮಹತ್ವದ ಹಬ್ಬ ಆಗಿದೆ. ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲೂ ತುಂಬ ಚೆನ್ನಾಗಿ ಹಬ್ಬನ ಆಚರಣೆ ಮಾಡ್ತೀವಿ. ಮತ್ತು ಸಾಯಂಕಾಲ ಮುತ್ತೈದೆಯರನ್ನು ಕರೆಸಿ ಮತ್ತು ಅರಿಶಿಣ ಕುಂಕುಮ ಕೊಡೋದು, ಹೂ ಕೊಡೋದು, ಮತ್ತು ಬಳೆ ಕೊಡೋದು, ಮತ್ತು ಏನಾದರೂ ಉಡುಗೊರೆ ಕೊಡೋದು, ಈ ಥರ ಮತ್ತು ಕೊಟ್ಟು ಎಳ್ಳು ಬೆಲ್ಲ ಹಂಚೋದು ಈ ಕಡೆ ನಮ್ಮ ಕಡೆ ಜಾಸ್ತಿ ಮಾಡ್ತೀವಿ. ಅರಿಶಿಣ ಕುಂಕುಮ ಅಂತೆ ಒಬ್ಬರ ಮನೆಗೆ ಒಬ್ಬರು ಎಲ್ಲರೂ ಹೋಗೋದು, ಮತ್ತು ಒಬ್ರಿಗೊಬ್ರು ಎಳ್ಳು ಬೆಲ್ಲ ಕೊಟ್ಟು ಹಂಚೋದು, ಈ ಥರ ಇದರಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಮತ್ತೊಂದು ವಿಶೇಷ ಏನಂದರೆ, ಇದು ಸಂಕ್ರಮಣ ಹಬ್ಬದಲ್ಲಿ ಗಂಡು ಮಕ್ಕಳಿಗೆ ಸ್ವಲ್ಪ ಸಂಕಷ್ಟ ಇದೆ ಅಂತ ಪಂಚಾಂಗದಲ್ಲಿ ಹೇಳಿದ್ದಾರೆ. ಹಾಗಾಗಿ ಗಂಡು ಮಕ್ಕಳಿಗೆ ಸ್ವಲ್ಪ ಕಾಳಜಿ ತಗೋಬೇಕಾಗುತ್ತದೆ. ಇಲ್ಲಿ ಯಾರು ತಾಯಿ ತಂದೆ ಇದ್ರೆ ಗಂಡು ಮಕ್ಕಳಿದ್ರೆ ಅವರು ಮಕ್ಕಳ ಬಗ್ಗೆ ತುಂಬ ಕಾಳಜಿ ಮಾಡಬೇಕಾಗತ್ತೆ. ಈ ಹಿಂದೂ ಸಮಾಜದಲ್ಲಿ ಗಂಡು ಮಕ್ಕಳಿಗೆ ತುಂಬ ಮೇಲ್ಮಟ್ಟ ಸ್ಥಾನ ಇದೆ. ಅಂದರೆ ಮನೆಗೆ ಒಬ್ಬ ಗಂಡ ಮಗ ಇರಬೇಕು, ವಂಶ ಬೆಳೆಸೋನೊಬ್ಬನ ಗಂಡು ಮಗ ಇರಬೇಕು ಅಂತ ಸರ್ವೇ ಸಾಮಾನ್ಯವಾಗಿ ಇದೆ. ಹಾಗಾಗಿ ಗಂಡು ಮಕ್ಕಳಿಗೆ ಈ ಸಂಕ್ರಮಣ ಹಬ್ಬದಲ್ಲಿ ಸ್ವಲ್ಪ ಅನಾಹುತಗಳು ಸಂಭವ ಆಗುವ ಸಾಧ್ಯತೆ ಇದೆ ಅಂತ ಪಂಚಾಂಗದ ಪ್ರಕಾರ ಹೇಳಿದ್ದಾರೆ. ಹಾಗಾಗಿ ಗಂಡು ಮಕ್ಕಳು ಇರೋರು ತಾಯಿ ತಂದೆ ಏನಾದರೂ ಒಂದು ಮಾಡಬೇಕಂದ್ರೆ ಒಂದು ಪೂಜೆ ಮಾಡಬೇಕು. ಹಾಗಾಗಿ ಅದು ಯಾವ ಪೂಜೆ ಅಂತ ಇವಾಗ ಹೇಳ್ಕೊಡ್ತೀನಿ ಕೇಳಿ. ಒಂದು ತಾಮ್ರದ ತಂಬಿಗೆನ ತಗೊಂಡು ಅದರಲ್ಲಿ ಫುಲ್ ತುಂಬ ನೀರು ಹಾಕಬಾರ್ದು, ಅರ್ಧನೇ ನೀರು ಹಾಕಬೇಕು. ಅರ್ಧ ನೀರು ಹಾಕಿ ಅದರಲ್ಲಿ ಒಂದು ಉಪ್ಪು ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಅದರಲ್ಲಿ ಏನೋ ಬಟ್ಟೆ ಒಗೆಯುವ ಯಾವುದಾದ್ರೂ ವಾಶ್ ಮಾಡೋದು ಪೌಡ್ರ್ ಹಾಕಬೇಕು. ಪೌಡ್ರ್ ಹಾಕಿ ಮತ್ತು ಸ್ವಲ್ಪ ಅರಿಶಿಣ ಹಾಕಬೇಕು. ಅದರಿಂದ ಏನಾಗುತ್ತಂತೆ, ಮೂರರಿಂದ ಮಿಶ್ರಣದಿಂದ ಅದು ಕೆಂಪು ರಕ್ತ ಬಣ್ಣಕ್ಕೆ ಬರುತ್ತದೆ. ಅಂದರೆ ಕೆಂಪು ರಕ್ತ ಬಣ್ಣ ಅಂದರೆ ಅದು ಒಂದು ನಮ್ಗೆ ಯಾವುದೇ ಮಾಟ ಮಂತ್ರ ಆದರೂ ಏನಾದರೂ ತೊಂದರೆ ಆದ್ರೂ ಕೆಂಪು ಬಣ್ಣದ ನೀರಿಂದ ಅದು ದೃಷ್ಟಿ ತೆಗೆಯೋದು ಸಹಜ ಸಾಮಾನ್ಯ. ಹಾಗಾಗಿ ಗಂಡು ಮಕ್ಕಳಿರೋರು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಆ ಚೆಂಬಿನಲ್ಲಿರೋ ನೀರನ್ನು ತಮ್ಮ ಮಗ ಇದ್ದರೆ ಮನೆಯಲ್ಲಿ ಅವನ ಮಗನಿಗೆ ಕರೆಸಿ ಹುಡುಗನನ್ನು ಪೂರ್ವಕ್ಕೆ ಮುಖ ಮಾಡಿ ನಿಲ್ಲಿಸಿ ಅವನ ಮುಂದುಗಡೆಯಿಂದ ಅಂದರೆ ಮೇಲಿಂದ ಕೆಳಗಡೆ ಮೂರು ಸರ್ತಿ ಮೇಲಿಂದ ಕೆಳಗಡೆ ಇಳಿಸಬೇಕು. ಮತ್ತು ಹಿಂದುಗಡೆಯಿಂದ 3 ಸರ್ತಿ ಮೇಲಿಂದ ಕೆಳಗಡೆ ಇಳಿಸಬೇಕು. ಅದೇ ರೀತಿ ತಲೆ ಮೇಲೆ ಕೂಡ ಬಲಗೈ ಕಡೆಯಿಂದ 3 ಸರ್ತಿ ಮತ್ತು ಎಡಗೈ ಕಡೆಯಿಂದ 3 ಸರ್ತಿ ನೀರನ್ನು ತಿರುಗಿಸ್ಬೇಕು. ತಿರುಗಿಸಿ ಆ ನೀರನ್ನು ಅದರಲ್ಲಿ ಇನ್ನೂ ಒಂದು ವಿಶೇಷ ಹೇಳಬೇಕಿತ್ತು ನಾನು. ಉಪ್ಪು ಮತ್ತು ಅರಿಶಿಣ ಮತ್ತು ಬಟ್ಟೆ ವಾಶ್ ಮಾಡೋದು ಇರುತ್ತಲ್ವ, ಅದು ಹಾಕಿದ ಮೇಲೆ 17 ಮೆಣಸು ಇರುತ್ತಲ್ವ, ಖಾರ ಸಂಕೇತ ಅಲ್ವ ಮೆಣಸು. 17 ಮೆಣಸನ್ನು ಜಚ್ಚಿ ನೀರಲ್ಲಿ ಹಾಕಬೇಕು. ಅಂದರೆ ಸ್ವಲ್ಪ ಕುಟ್ಟಿ ಅದನ್ನು ಹಾಕಬೇಕು. 13 ಮೆಣಸಿನ್ಕಾಯಿನ ತೊಗೊಂಡು ಅದರಲ್ಲಿ ಆ ಚೆಂಬಿನಲ್ಲಿ ಹಾಕಿ ಅದನ್ನು ಮಗನ ಮೇಲಿಂದ ಮುಂದುಗಡೆಯಿಂದ 3 ಸರ್ತಿ, ಹಿಂದುಗಡೆಯಿಂದ 3 ಸರ್ತಿ ಮತ್ತು ಎಡಗೈ ಕಡೆಯಿಂದ 3 ಸರ್ತಿ, ಬಲಗೈ ಕಡೆಯಿಂದ 3 ಸರ್ತಿ ಅವನ ಮೇಲಿಂದ ನೀರನ್ನು ಇಳಿಸಿ, ಅಂದರೆ ಮೇಲಿಂದ ಕೆಳಗಿಂದ ಮೇಲೆ ಈ ಥರ ಮಾಡಿಕೊಂಡು ಆ ನೀರನ್ನು ದೂರ ಒಯ್ದು ಎಲ್ಲಾದರೂ, ಅಂದರೆ ಯಾರೂ ತಿರುಗಾಡದ ಸ್ಥಳದಲ್ಲಿ, ಅಂದರೆ ಎಲ್ಲಾದರೂ ನೀರು ಹರಿತಿದ್ದರೆ ಎಲ್ಲ ಹಾಕಬೇಕು. ಇಲ್ಲಾಂದರೆ ಯಾರು ಸಂದಣಿ ಅಂದರೆ ಜನ ತಿರುಗಾಡದ ಕಡೆ ಒಯ್ದು ನೀರನ್ನು ಚೆಲ್ಲಬೇಕು. ಇದರಿಂದ ಏನಾಗುತ್ತಂದರೆ ಮಗನ ಮೇಲಿಂದ ಕೆಟ್ಟ ದೃಷ್ಟಿ ಹೋಗ್ಬಿಡುತ್ತೆ. ಅವನಿಗೆ ಏನೇ ಅನಾಹುತಗಳು ಸಂಭವ ಆಗುವುದಿಲ್ಲ. ಏಕೆಂದರೆ ಇವಾಗ ಈ ಸಂಕ್ರಮಣದಲ್ಲಿ ಗಂಡು ಮಕ್ಕಳಿಗೆ ಸುಖ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಥರ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಮತ್ತು ಇದ್ರ ಮಾಡೋದ್ರಿಂದ ಮಕ್ಕಳ ಮೇಲಿಂದ ಕೆಟ್ಟ ದೃಷ್ಟಿ ಹೋಗ್ಬಿಡುತ್ತೆ ಅಂತ ನಂಬಿಕೆ. ಹಾಗಾಗಿ ಇದನ್ನು ಮಾಡಬೇಕು. ಮತ್ತು ಮಕ್ಕಳಿಗೆ ಇವಾಗ ಹೊರಗಡೆ ಹೋಗೋದು ಸ್ವಲ್ಪ ತಡೆಗಟ್ಟಬೇಕು ಅವರಿಗೆ. ಅಂದರೆ ಅವರಿಗೆ ನೀರಿನಿಂದ ಅನಾಹುತ ಇರ್ಬೋದು, ಮತ್ತು ವಾಹನಗಳಿಂದ ಅನಾಹುತ ಇರಬಹುದು, ಮತ್ತು ಏನೇ ಆಗಬಹುದು. ಹಾಗಾಗಿ ಈ ಸ್ವಲ್ಪ ಗಂಡು ಮಕ್ಕಳ ಬಗ್ಗೆ ಕಾಳಜಿ ಹೆಚ್ಚು ತಗೋಬೇಕು ಅಂತ ಇದು ಪಂಚಾಂಗದ ಪ್ರಕಾರ ಬಂದಿದೆ. ಹಾಗಾಗಿ ಇದು ಸಂಕ್ರಮಣ ಹಬ್ಬದಲ್ಲಿ ಗಂಡು ಮಕ್ಕಳಿಗೆ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಹಿಂದೂ ತಾಯಂದಿರು ತಮ್ಮ ಗಂಡು ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಮತ್ತು ಎಲ್ಲರೂ ಒಬ್ರಿಗೊಬ್ಬರು ಎಳ್ಳು ಬೆಲ್ಲ ಕೊಟ್ಟು ಸುಖ ಶಾಂತಿ ನೆಮ್ಮದಿಯಿಂದ ನಾವು ಬದುಕೋಣ ಅಂತ ಒಬ್ರಿಗೊಬ್ಬರು ಸಿಹಿ ಮಾತಾಡ್ತಾ, ಏನೇ ದ್ವೇಷ ಇದ್ದರೂ ಎಲ್ಲ ಮರೆತು ಬಿಟ್ಟು ಒಬ್ರಿಗೊಬ್ಬರು ಎಳ್ಳು ಬೆಲ್ಲ ಕೊಟ್ಟು ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕು. ಮತ್ತು ಅವತ್ತಿನ ದಿವಸ ಆದಷ್ಟು ದೇವರ ನಾಮಸ್ಮರಣೆ ಮಾಡಬೇಕು. ಏನಾದರೂ ನಾಮಾಷ್ಟಗಳನ್ನು ಓದಬೇಕು. ಮತ್ತು ಚಾಲಿಸನ ಓದಬಹುದು. ಸೂರ್ಯದೇವನ ಬಗ್ಗೆ ತುಂಬ ದೇವರ ಧ್ಯಾನ ಮಾಡೋದು, ಜಪ ಮಾಡೋದು, ಮತ್ತು ಯಾವುದಾದ್ರೂ ತೀರ್ಥ ಸ್ಥಾನಗಳಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋದು ಪುಣ್ಯಕಾಲ ಇದು. ಹಾಗಾಗಿ ಪುಣ್ಯಕಾಲ ಪರ್ವ ಅಂತ ಹೇಳ್ಬೋದು. ಹಾಗಾಗಿ ಚೆನ್ನಾಗಿದೆ ಸಂಕ್ರಮಣದ ಹಬ್ಬದಲ್ಲಿ, ಎಲ್ಲರೂ ಆಚರಣೆ ಮಾಡಬೇಕು. ಎಲ್ಲರಿಗೂ ಸಂಕ್ರಮಣ ಹಬ್ಬದ ಶುಭಾಶಯ. ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡದೆ ನೋಡಿ. ನನಗೆ ಗೊತ್ತಿರುವಷ್ಟು ಮಾಹಿತಿನ ಕೊಟ್ಟಿದ್ದೀನಿ. ಪೂರ್ತಿ ವಿಡಿಯೋನ ನೋಡಿ ನನಗೆ ಗೊತ್ತಿದ್ದ ಮಾಹಿತಿಯನ್ನು ನೀಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.